ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಕುರಿತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಕೊಡ್ತೀನಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ನನಗೆ ಏನ್ ಕೇಳ್ತಾರೆ ಅಂದ್ರೆ 24-25 ಅಕಾಡೆಮಿಕ್ ಇಯರ್ದು ನಾನು ಈಗಾಗಲೇ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೀನಿ, ಬಟ್ ನಂದು ಇನ್ನೂ ಅಪ್ಲಿಕೇಶನ್ ವೆರಿಫಿಕೇಶನ್ ಆದ್ರೆ ಆಗಿಲ್ಲ. ನಾನು ಅಪ್ಲೈ ಮಾಡಿ 2 ಮಂತ್ಸ್ ಆಯ್ತು, ನಾನು ಅಪ್ಲೈ ಮಾಡಿ 3 ಮಂತ್ಸ್ ಆಯ್ತು, ನಾನು ಅಪ್ಲೈ ಮಾಡಿ 15 ಡೇಸ್ ಆಯ್ತು, ಆದ್ರೂ ನಂದು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ. ಯಾಕೆ? ನಂದೇನಾದ್ರೂ ಪ್ರಾಬ್ಲಮ್ ಇದೆಯಾ? ಇದು ನನಗೆ ಮಾತ್ರ ಈ ತರ ಆಗಿದೆಯಾ? ನನಗೆ ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ? ಅಪ್ಲಿಕೇಶನ್ ಇನ್ನು ಈ ವೆರಿಫಿಕೇಶನ್ ಆಗಿಲ್ಲ, ಇನ್ನು ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಡೌಟ್ ಆದ್ರೆ ಇದೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಕೊಡುತ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕ್ ಅನ್ನ ಮಾಡಿ ಸಪೋರ್ಟ್ ಮಾಡಿ. ನೋಡಿ, 2024-25ನೇ ಸಾಲಿನ SSP ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿ ತುಂಬಾ ಮಂತ್ಸ್ ಆಯ್ತು. ಸ್ಟಾರ್ಟ್ ಆಗಿ ಅಂತಂದ್ರೆ ಅಪ್ಲಿಕೇಶನ್ಸ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ನೀವು 2 ಮಂತ್ಸ್ ಇಂದ 3 ಮಂತ್ಸ್ ಇಂದ ಅಪ್ಲಿಕೇಶನ್ ಹಾಕಿದ್ರೆ, ಅಪ್ಲಿಕೇಶನ್ ಹಾಕಿದ ಆದ್ಮೇಲೆ ಜನರಲ್ ಆಗಿ ನೀವೇ ಅಲ್ಲ ಎಲ್ಲರೂ ಏನ್ ಮಾಡ್ತಾರೆ, ಒಂದು 15 ಡೇಸ್ ಆದ್ಮೇಲೆ 20 ಡೇಸ್ ಆದ್ಮೇಲೆ ಬಂದು ಲಾಗಿನ್ ಆಗ್ಬಿಟ್ಟು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಕ್ಲಿಕ್ ಮಾಡಿ 24-25 ಅಕಾಡೆಮಿಕ್ ಇಯರ್ಗೂ ಹೋಗಿ ಎಲ್ಲಾ ಡೀಟೇಲ್ಸ್ ಅನ್ನೆಲ್ಲ ನೋಡ್ಕೊಂಡಿದ್ದ ಆದ್ಮೇಲೆ ಸ್ಟೂಡೆಂಟ್ಸ್ ಏನ್ ಚೆಕ್ ಮಾಡ್ಕೋತಾರ ಅಂತ ಅಂದ್ರೆ, ನಮ್ಮ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಈಗ ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸ್ ಗೆ ಬರ್ತಾರೆ. ಅಲ್ಲಿ ಬಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೆ ಬಂದು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೋತಾರೆ. ಯಾಕಂತ ಅಂದ್ರೆ ಫಸ್ಟ್ ಸ್ಟೆಪ್ ಇರುವಂತದ್ದೇ ಈಗ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ನೀವು ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಫಸ್ಟ್ ಸ್ಟೆಪ್ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದ್ದ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಒಂದು DBT ಸ್ಟೇಟಸ್ ಆಗಿರ್ಬೋದು, ಅಂದ್ರೆ ನಿಮ್ಗೆ ಪುಷ್ಟು DBT ಆಗೋದು, ಅಮೌಂಟ್ ಸ್ಯಾಂಕ್ಷನ್ಸ್ ಆಗೋದು, ಪ್ರತಿಯೊಂದನ್ನು ಆಗೋದು. ಸೊ ಇಲ್ಲಿ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ, ಯಾಕೆ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಕೇಳ್ಬೋದು, ಆಗಿದ್ರೆ 24-25 ಅಕಾಡೆಮಿಕ್ ಇಯರ್ ಅಲ್ಲಿ ಅಪ್ಲಿಕೇಶನ್ ವೆರಿಫಿಕೇಶನ್ ಯಾರ್ದಾಗಿದೆ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ಮೊದಲಿಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ ನೋಡಿ. 24-25 ಅಕಾಡೆಮಿಕ್ ಇಯರ್ ಅಲ್ಲಿ ಈಗಾಗಲೇ ಸಾಕಷ್ಟು ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ವೆರಿಫಿಕೇಶನ್ಸ್ ಆದ್ರೆ ಕಂಪ್ಲೀಟ್ ಆಗಿದಾವೆ. ಅವ್ರದ್ದು ಮಾತ್ರ ಯಾಕೆ ಕಂಪ್ಲೀಟ್ ಆಗಿದಾವೆ, ನಿಮ್ದು ಯಾಕೆ ಪೆಂಡಿಂಗ್ ಇದಾವೆ ಅಂತ ಹೇಳ್ತೀನಿ ನೋಡಿ. ನೀವು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ಆದ್ಮೇಲೆ ನೀವೇನಾದ್ರೂ PM SSP ಸ್ಕಾಲರ್ಶಿಪ್ಗೆ ಅಥವಾ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ಗೆ, ಈ ಎರಡೂ ಸ್ಕಾಲರ್ಶಿಪ್ ಅಲ್ಲಿ ಯಾವ್ದಾದ್ರು ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಇದ್ರೆ ನಿಮ್ದು ಅಪ್ಲಿಕೇಶನ್ ವೆರಿಫಿಕೇಶನ್ ಆದ್ರೆ ಕಂಪ್ಲೀಟ್ ಆಗಿರುತ್ತೆ. ಓಕೆನಾ? ಇದೊಂದು ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಬೇಕು. ಈಗ ಈ ಒಂದು ಸ್ಟೂಡೆಂಟ್ ಬಂದ್ಬಿಟ್ಟು ಯಾವುದೇ ತರಹದ PM SSP ಸ್ಕಾಲರ್ಶಿಪ್ ಗಾಗ್ಲಿ ಅಥವಾ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಗಾಗ್ಲಿ ಎಲಿಜಿಬಲ್ ಇಲ್ಲ. ಸೊ ಈ ಒಂದು ಸ್ಟೂಡೆಂಟ್ ಗೆ ಅಪ್ಲಿಕೇಶನ್ ವೆರಿಫಿಕೇಶನ್ ಆದ್ರೆ ಆಗಿಲ್ಲ. ಇನ್ ಕೇಸ್ ಏನಾದ್ರು ಈ ಸ್ಟೂಡೆಂಟ್ PM SSP ಸ್ಕಾಲರ್ಶಿಪ್ ಗೆ ಅಥವಾ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಗೆ ಏನಾದ್ರು ಎಲಿಜಿಬಲ್ ಇದ್ದಿದ್ರೆ ಇಲ್ಲಿ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗ್ತಿತ್ತು. ಅಂಡ್ ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟ್ ಗೆ PM SSP ಸ್ಕಾಲರ್ಶಿಪ್ ಅಂಡ್ ಹಾಗೇನು ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಸಹ ಈಗಾಗಲೇ ಬರ್ತಿತ್ತು. ಸೊ ನಿಮ್ದು ಯಾಕೆ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ? ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಬೈ ಕಾಲೇಜ್ ಆಗಿರುತ್ತೆ. ಅಂಡ್ ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸ್ ಯಾರ್ದಿಲ್ಲ ಅಪ್ಲಿಕೇಶನ್ ವೆರಿಫಿಕೇಶನ್ ಅಂತ ಇರುತ್ತೆ ಅಂತಂದ್ರೆ, ಯಾರಾದ್ರೆ ಈ ಒಂದು PM SSP ಸ್ಕಾಲರ್ಶಿಪ್ ಗೆ ಅಂಡ್ ಹಾಗೇನು ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಗೆ ಎಲಿಜಿಬಲ್ ಇರೋದಿಲ್ವೋ ಇಂಥ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ವೆರಿಫಿಕೇಶನ್ ಅಂತ ಇರುತ್ತೆ. ನೀವು ಕೇಳಬಹುದು, ಈಗ ಆ ಎರಡು ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತಿದ್ದೀರಲ್ವಾ, ನಮಗ್ ಬರುವಂತ ಸ್ಕಾಲರ್ಶಿಪ್ ನಮಗೆ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ನೋಡಿ, ನಿಮ್ಗೆ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ ಅಂತ ಅಂದ್ರೆ ಈಗ ಏನಾಗಿರುತ್ತೆ, ಸಿಂಪಲ್ ರೀಸನ್ ಇಷ್ಟೇ ನೋಡಿ. SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಇನ್ನೂ ಇದೇ ತಿಂಗಳು 15ನೇ ತಾರೀಕುವರೆಗೂ ಒಂದು ಟೈಮ್ ಆದ್ರೆ ಇದೆ. ಇದೇ ತಿಂಗಳು 15ನೇ ತಾರೀಕುವರೆಗೂ ಸ್ಕಾಲರ್ಶಿಪ್ ಅಲ್ಲಿ ಏನಂತ ಮೆನ್ಷನ್ ಮಾಡಿದ್ರ ಅಂತ ಅಂದ್ರೆ, ಇಲ್ಲಿ ಕೇವಲ ಫೀ ರಿಇಂಬರ್ಸ್ಮೆಂಟ್ ಅಂದ್ರೆ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಈ ತಿಂಗಳು 15ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ತಿಂಗಳು 15ನೇ ತಾರೀಕು ಆಗಿದ್ದ ಆದ್ಮೇಲೆ ಏನಾದ್ರೂ ಒಂದು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿಲ್ಲ ಅಂತ ಅಂದ್ರೆ ಅಪ್ಲಿಕೇಶನ್ ವೆರಿಫಿಕೇಶನ್ಸ್ ಅನ್ನ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಬಟ್ ಸದ್ಯಕ್ಕೆ ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಯಾರ್ಯಾರು ಈ ಒಂದು ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಗೆ ವೇಟ್ ಮಾಡ್ತಿದ್ರು, ಫೀ ರಿಇಂಬರ್ಸ್ಮೆಂಟ್ ಸ್ಕಾಲರ್ಶಿಪ್ ಗೆ, ಇಂತಹ ಸ್ಟೂಡೆಂಟ್ಸ್ ಗೆ ಇನ್ನೂ ಅಪ್ಲಿಕೇಶನ್ ವೆರಿಫಿಕೇಶನ್ ಆದ್ರೆ ಆಗಿಲ್ಲ. ಯಾರ್ದು ಅಪ್ಲಿಕೇಶನ್ ವೆರಿಫಿಕೇಶನ್ಸ್ ಆಗಿದಾವೆ, ಯಾವ ಸ್ಟೂಡೆಂಟ್ ಆದ್ರೆ PM SSP ಸ್ಕಾಲರ್ಶಿಪ್ ಎಲಿಜಿಬಲ್ ಇದನೋ, ಯಾವ ಸ್ಟೂಡೆಂಟ್ ಆದ್ರೆ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಎಲಿಜಿಬಲ್ ಇದನೋ, ಇಂತಹ ಸ್ಟೂಡೆಂಟ್ಸ್ ಗೆ ಒಂದು ಅಪ್ಲಿಕೇಶನ್ ವೆರಿಫಿಕೇಶನ್ಸ್ ಆಗಿದಾವೆ. ಬಟ್ ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ PM SSP ಅಂಡ್ ಹಾಗೇನೋ ಒಂದು ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಅಷ್ಟೇ ಆ ಒಂದು ಸ್ಟೂಡೆಂಟ್ಸ್ ಗೂ ಸಿಕ್ಕಿದೆ. ಬಟ್ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಇನ್ನೂ ಸ್ಟೂಡೆಂಟ್ಸ್ ಆದ್ರೆ ಸಿಕ್ಕಿಲ್ಲ. ಯಾಕಂತ ಅಂದ್ರೆ ಇನ್ನ ಫಸ್ಟ್ ಸ್ಟೆಪ್ ನಿಮ್ದು ಬಂದು ಅಪ್ಲಿಕೇಶನ್ ವೆರಿಫಿಕೇಶನ್ಸ್ ಎಲ್ಲ ಕಂಪ್ಲೀಟ್ ಆಗಬೇಕು. ಅದಾದ್ಮೇಲೆ ಗವರ್ನಮೆಂಟ್ ಕಡೆಯಿಂದ ಡಿಪಾರ್ಟ್ಮೆಂಟ್ಸ್ ಗೆ ಫಂಡ್ಸ್ ಆದ್ರೆ ಬರಬೇಕು. ಡಿಪಾರ್ಟ್ಮೆಂಟ್ಸ್ ಗೆ ಫಂಡ್ಸ್ ಬಂದಿದ್ದ ಆದ್ಮೇಲೆ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಆದ್ರೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಸದ್ಯಕ್ಕಂತೂ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಆದ್ರೆ ಇಲ್ಲ. ಯಾಕಂತ ಅಂದ್ರೆ ಇದೇ ತಿಂಗಳು 15ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟ್ ಇದೆ. ಅದಾದ್ಮೇಲೆ ಲಾಸ್ಟ್ ಡೇಟ್ ಏನಾದ್ರು ಎಕ್ಸ್ಟೆಂಡ್ ಆಯ್ತು ಅಂತ ಅಂದ್ರೆ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಒಂದು ಅಪ್ಲಿಕೇಶನ್ಸ್ ಅನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಒಂದು ಇದ್ ಮಾಡ್ತಾ ಅಂದ್ರೆ ಅಪ್ಲಿಕೇಶನ್ಸ್ ರಿಸೀವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಹಾಗೇನು ನಿಮ್ಮ ಒಂದು ಅಪ್ಲಿಕೇಶನ್ಸ್ ಎಲ್ಲಾನು ಕಂಪ್ಲೀಟ್ ಆಗಿ ವೆರಿಫಿಕೇಶನ್ಸ್ ಅನ್ನ ಮಾಡ್ತಾರೆ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ದು ಅಪ್ಲಿಕೇಶನ್ ವೆರಿಫಿಕೇಶನ್ಸ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಒಂದು ಒಂದು DBT ಆದ್ರೆ ಆಗುತ್ತೆ. DBT ಆಗಿದ್ದಾದ್ಮೇಲೆ DDO ಕಡೆಯಿಂದ ಅಪ್ರೂವ್ ಬರುತ್ತೆ. ಅದಾದ್ಮೇಲೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಅಮೌಂಟ್ ಆದ್ರೆ ಬರುತ್ತೆ. ಇಲ್ಲಿ ಯಾರ್ಯಾರ್ದು ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸ್ ನೋ ಅಂತ ಇದೆಯೋ, ನಿಮ್ದು 2 ಮಂತ್ಸ್ ಆಗಿರ್ಬೋದು, 3 ಮಂತ್ಸ್ ಆಗಿರ್ಬೋದು, ಯಾರನ್ನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ಡಿಪಾರ್ಟ್ಮೆಂಟ್ ಕಡೆಯಿಂದ ಇನ್ನೂ ವೆರಿಫಿಕೇಶನ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿಲ್ಲ. ಜಸ್ಟ್ ಯಾವ ಸ್ಟೂಡೆಂಟ್ಸ್ ವೆರಿಫಿಕೇಶನ್ ಮಾಡ್ತಿದಾರೆ ಅಂತ
ಅಂತಂದ್ರೆ PMSSV ವಿದ್ಯಾಶ್ರೀ ಫುಡ್ ಅಂಡ್ ಅಕಾಮಿಡೇಷನ್ಗೆ ಯಾರು ಎಲಿಜಿಬಲ್ ಇರ್ತಾರೆ ಇಂಥ ಸ್ಟೂಡೆಂಟ್ಸ್ ಅಷ್ಟೇ ಒಂದು ವೆರಿಫಿಕೇಶನ್ಸ್ ಮಾಡ್ತಿದ್ದಾರೆ. ನೀವು ಕೇಳಬಹುದು ಸರ್ ಆಗಿದ್ರೆ ನಂದು ಇನ್ನೂ ವೆರಿಫೈ ಆಗಿಲ್ಲ ಅಲ್ವಾ, ನಾನೇನಾದ್ರೂ PMSSV ಎಲಿಜಿಬಲ್ ಇರ್ತೀನಿ ಅಂತ ಅಂದ್ರೆ ಖಂಡಿತವಾಗ್ಲೂ ಸಹ ಇರೋದಿಲ್ಲ. ನೀವು PMSSV ವಿದ್ಯಾಶ್ರೀ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದಿದ್ರೆ ಇನ್ ಕೇಸು ಈಗಾಗಲೇ ನಿಮ್ಮ ಒಂದು ಅಪ್ಲಿಕೇಶನ್ಸ್ ಅನ್ನ ವೆರಿಫೈ ಮಾಡ್ತಿದ್ರು, ಬಟ್ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಮೌಂಟ್ ಒಂದು ಸ್ಯಾಂಕ್ಷನ್ ಮಾಡ್ತಿರ್ಲಿಲ್ಲ. ಅವೆರಡು ಸ್ಕಾಲರ್ಶಿಪ್ಸ್ ಬರ್ತಿತ್ತು. ಅಂಡ್ ಸಾಕಷ್ಟು ಕಡೆ ಬರ್ತಿರುವಂತಹ ಅಫಿಷಿಯಲ್ ಅಪ್ಡೇಟ್ಸ್ ಪ್ರಕಾರ ನಮಗೆ ಸಿಗ್ತಿರುವಂತಹ ಮಾಹಿತಿ ಪ್ರಕಾರ PMSSV ಸ್ಕಾಲರ್ಶಿಪ್ ಬಂದಿರುವಂತಹ ಸ್ಟೂಡೆಂಟ್ಸ್ ಗೆ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರೋದಿಲ್ವಂತೆ. ನೀವು ಕೇಳಬಹುದು ನಿಮ್ಗೆ ಯಾರು ಹೇಳಿದ್ರು, ನೀವೇನ್ ಕನ್ಫರ್ಮ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಡಿಪಾರ್ಟ್ಮೆಂಟ್ಸ್ ಗೆ ಕೇಳಿದಾಗ ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ಬಂದಿರುವಂತಹ ಒಂದು ಮಾಹಿತಿ ಆದ್ರೆ ಆಗಿರುತ್ತೆ. ಲಾಸ್ಟ್ ಇಯರ್ ಇದೇ ತರ ಆಗಿತ್ತು. ಲಾಸ್ಟ್ ಇಯರ್ PMSSV ಸ್ಕಾಲರ್ಶಿಪ್ ಬಂದಿರುವಂತಹ ಸ್ಟೂಡೆಂಟ್ಸ್ ಗೆ ಒಂದು ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಸಿಕ್ಕಿಲ್ಲ. ಓಕೆನಾ. ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಮತ್ತೆ ಹೇಳ್ತಿದ್ದೀನಿ ನೋಡಿ, ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಯಾರು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ನೊಂದು 15-20 ಡೇಸ್ ಒಳಗಡೆ ನಿಮ್ಮ ಒಂದು ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಅಮೌಂಟ್ ಬರುವಂತದ್ದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುವಂತದ್ದು ಎಷ್ಟು ದಿನ ಆಗುತ್ತೆ ಅಂತ ನೀವು ಕೇಳ್ತಿದ್ದೀರಾ. ಇದ್ರ ಬಗ್ಗೆ ಸಪರೇಟ್ ವಿಡಿಯೋಸ್ ಸಹ ಮಾಡಿದೀನಿ, ಚಾನಲ್ ಅಲ್ಲಿ ಚೆಕ್ಔಟ್ ಮಾಡಿ. SSP ಸ್ಕಾಲರ್ಶಿಪ್ ಕುರಿತು ಸ್ಟೂಡೆಂಟ್ಸ್ ಏನೇ ಡೌಟ್ ಕೇಳಿ ಪ್ರತಿಯೊಂದು ಡೌಟ್ ಬಗ್ಗೆನೂ ನಾನು ಸಪರೇಟ್ ವಿಡಿಯೋಸ್ ಅನ್ನ ಮಾಡಿದೀನಿ. ನಿಮ್ಮ ಒಂದು ಅಂದ್ರೆ DBT ಸ್ಟೇಟಸ್ ಅನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು, ನಿಮ್ಗೆ ಯಾವ ಸ್ಕಾಲರ್ಶಿಪ್ ನೀವು ಎಲಿಜಿಬಲ್ ಇದ್ದೀರಾ ಅಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕು, PMSSV ಆಗಿರ್ಬೋದು, ವಿದ್ಯಾಶ್ರೀ ಫುಡ್ ಅಂಡ್ ಅಕಾಮಿಡೇಷನ್ ಆಗಿರ್ಬೋದು, ಯಾವ ರೀತಿ ಬರುತ್ತೆ ಸ್ಟೂಡೆಂಟ್ಸ್ ಗೆ, ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ, ಅಂಡ್ ಹಾಗೇನು ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಕೇಳ್ತಿದ್ರಿ. ಸ್ಕಾಲರ್ಶಿಪ್ ಯಾವ ರೀತಿ ಬರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಏನಿರುತ್ತೆ, ಎಷ್ಟು ತಿಂಗಳು ತಗೊಳುತ್ತೆ, ಅಂಡ್ ಹಾಗೇನು ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಬಂದಿಲ್ಲ ಅಂತಂದ್ರೆ ಈ ವರ್ಷ ಬರೋದಿಲ್ವಾ ಅಂತ ಹೇಳ್ಬಿಟ್ಟು ಈ ಒಂದು ಬೇಸಿಸ್ ಮೇಲೆ ನಾನು ಸುಮಾರು ವಿಡಿಯೋಸ್ ಅನ್ನ ಮಾಡಿದೀನಿ. ಚಾನಲ್ ಅಲ್ಲಿ ಚೆಕ್ಔಟ್ ಮಾಡಿ, ನಿಮ್ ಎಲ್ಲ ಒಂದು ಡೌಟ್ಸ್ ಕ್ಲಿಯರ್ ಆಗುತ್ತೆ. SSP ಸ್ಕಾಲರ್ಶಿಪ್ ಕುರಿತು ತುಂಬಾ ವಿಡಿಯೋಸ್ ಅನ್ನ ಮುಂದೆ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಪ್ರತಿ ಸ್ಟೆಪ್ ಅಲ್ಲೂ ಅಪ್ಡೇಟ್ ಆದ್ರೆ ಸಿಗ್ತಾ ಇರುತ್ತೆ. ಓಕೆನಾ. ಯಾವ ಸ್ಟೂಡೆಂಟ್ ಬಂದಿದೆ, ಯಾವ ತರ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಮುಂದೆ ಎಲ್ಲಾ ತರದ ವಿಡಿಯೋಸ್ ಸಿಗ್ತಿರುತ್ತೆ. ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಚಾನಲ್ ಅಲ್ಲಿ ಸ್ಕಾಲರ್ಶಿಪ್ ಕುರಿತು. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಇದೇ ತರದ ಎಲ್ಲ ಹೆಚ್ಚಿನ ಕಂಟೆಂಟ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.